ಓಂ ನಮೋ ವೆಂಕಟೇಶಾಯ. ನಾವಿವತ್ತು ತಿರುಮಲದಲ್ಲಿ ಒಂದು ವಿಶೇಷವಾದ ಸೇವೆನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಯಾವ ಸೇವೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋರಂತೆ ಬನ್ನಿ. ನಾವೀಗ ತಿರುಪತಿಯಿಂದ ತಿರುಮಲಕ್ಕೆ ಬಸ್ನಲ್ಲಿ ಹೋಗ್ತಿದ್ದೀವಿ. ನೀವು ನೋಡ್ತಿರೋದು ಇದು ಎಲ್ಲ ವೆಹಿಕಲ್ಸ್ನ ಚೆಕ್ ಪಾಯಿಂಟ್ ಆಗಿರುತ್ತೆ. ನಮಗೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗೋಕ್ಕೆ 2 ರೀತಿ ಬಸ್ಸಸ್ ಇರುತ್ತೆ. ಒಂದು ಎಲೆಕ್ಟ್ರಿಕ್ ಬಸ್, ಅದು AC ಬಸ್ ಆಗಿರುತ್ತೆ. ಹಾಗೆ ಇನ್ನೊಂದು ಆರ್ಡಿನರಿ ಬಸ್ ಇರುತ್ತೆ. ಆ ಬಸ್ಸಿನ ಫೇರ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಎಲೆಕ್ಟ್ರಿಕ್ ಬಸ್ನಲ್ಲಿ ಒಬ್ರಿಗೆ 110 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಚೆಕ್ ಪಾಯಿಂಟ್ನಲ್ಲಿ ವೆಹಿಕಲ್ಸ್ನ ಹಾಗೆ ನಿಮ್ಮ ಲಗೇಜಸ್ನ ಚೆಕ್ ಮಾಡ್ತಾರೆ. ಈ ಸ್ಕ್ಯಾನಿಂಗ್ ಮಷೀನಲ್ಲಿ ನಿಮ್ಮ ಲಗೇಜಸ್ನ ಪಾಸ್ ಮಾಡಿ ನೀವೇನಾದರೂ ಮಾದಕ ವಸ್ತುಗಳು ತಂದಿದ್ರೆ ಅಥವಾ ಪ್ಲಾಸ್ಟಿಕ್ನೇನಾದರೂ ತಂದಿದ್ರೆ ಅದನ್ನೆಲ್ಲ ಇಲ್ಲೇ ರಿಮೂವ್ ಮಾಡ್ತಾರೆ. ಹಾಗೆ ಚೆಕ್ ಮಾಡಿದ್ಮೇಲೆ ನೀವು ಅದೇ ಬಸ್ನ ಹತ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ತಿರುಮಲ ಕಡೆಗೆ. ನಾವಿವತ್ತು ತಿರುಮಲದಲ್ಲಿ ಮಾಡ್ಲಿಕ್ಕೆ ಹೋಗ್ತಿರೋ ಸೇವೆ ಯಾವುದು ಅಂದರೆ ಅದು ಅಂಗಪ್ರದಕ್ಷಿಣ. ಅಂಗಪ್ರದಕ್ಷಿಣ ಅಂದರೆ ಉರುಳು ಸೇವೆ. ಸ್ವಾಮಿಯ ಗರ್ಭಗುಡಿ ಆವರಣದಲ್ಲಿ ಅಂಗಪ್ರದಕ್ಷಿಣ ಮಾಡಬೇಕು ಅಂದರೆ ನಾವು 3 ತಿಂಗಳು ಮುಂಚಿತವಾಗಿ TTD ವೆಬ್ಸೈಟ್ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಒಂದು ದಿನಕ್ಕೆ 750 ಟಿಕೆಟ್ಸ್ ಇರುತ್ತೆ. ಈಗ ನಾವು ಈ ತಿಂಗಳು ಅಂದರೆ ಜುಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿದ್ರೆ ಅಕ್ಟೋಬರ್ನಲ್ಲಿ ಅಂಗಪ್ರದಕ್ಷಿಣ ಸೇವಾನ ಮಾಡ್ಬೋದು. ಈ ಸೇವೆನ ಹೇಗ್ ಮಾಡೋದಂತ ಕಂಪ್ಲೀಟ್ ಆಗಿ ನೋಡೋರಂತೆ ಬನ್ನಿ. ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನೋ ಎಂಟ್ರಿ ಬೋರ್ಡ್, ಇದು ದರ್ಶನ ಮುಗಿಸಿ ಹೊರಗೆ ಬರ್ತಿರೋ ಗೇಟ್ ಆಗಿರುತ್ತೆ. ಹೊರಗೆ ಬಂದು ಲೆಫ್ಟ್ ಹೋದರೆ ನಿಮಗೆ ಲಾಡು ಕೌಂಟರ್ ಸಿಗುತ್ತೆ. ಈಗ ಈ ನೋ ಎಂಟ್ರಿ ಗೇಟ್ ಆಪೋಸಿಟ್ನಲ್ಲೇ ಇರೋ ಪುಷ್ಕರಣಿ ಅಂದರೆ ದೇವಸ್ಥಾನದ ಕಲ್ಯಾಣಿ ಗೇಟ್ನ ಕರೆಕ್ಟಾಗಿ ಮಧ್ಯರಾತ್ರಿ 12 ಗಂಟೆಗೆ ಓಪನ್ ಮಾಡ್ತಾರೆ. ಈ ಸಮಯದಲ್ಲಿ ಈ ಗೇಟಿಂದ ಬರೀ ಅಂಗಪ್ರದಕ್ಷಿಣಾ ಸೇವಕರಿಗೆ ಮಾತ್ರ ಬಿಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಟಿಕೆಟ್ಸ್ನ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಅಂಗಪ್ರದಕ್ಷಿಣ ಸೇವೆ ಒಂದು ವಿಶೇಷ ಸೇವೆ. ಈ ಸೇವೆ ಟಿಕೆಟ್ಸ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಹಾಗೆ ಈ ಟಿಕೆಟ್ ಸಿಗೋದು ತುಂಬ ಕಷ್ಟ. ವಿತಿನ್ 2 ಮಿನಿಟ್ಸ್ನಲ್ಲಿ ಟಿಕೆಟ್ಸ್ ಎಲ್ಲ ಖಾಲಿ ಆಗಿರುತ್ತೆ. ಅಂಗಪ್ರದಕ್ಷಿಣ ಸೇವೆ ಮಾಡೋ ಮುಂಚೆ ನಾವು ಪುಷ್ಕರಣಿನಲ್ಲಿ ಸ್ನಾನ ಮಾಡಿ ಹೋಗಬೇಕಾಗತ್ತೆ. ನೀವು ಪುಷ್ಕರಣಿಗೆ ಬರಬೇಕಾದ್ರೆ ನಿಮ್ಮ ಸೇವಾ ಟಿಕೆಟ್ ಹಾಗೆ ಆಧಾರ್ ಕಾರ್ಡ್ನ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ತಗೋಬರೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ನಾವಿಲ್ಲಿ ಪುಷ್ಕರಣಿನಲ್ಲಿ ಸ್ನಾನ ಮಾಡಿದ್ಮೇಲೆ ಹಾಗೆ ಒದ್ದೆ ಬಟ್ಟೆನಲ್ಲಿ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಸೊ ಟಿಕೆಟ್ಸ್ ಒದ್ದೆ ಆದರೆ ಕಷ್ಟ. ನಾವೀಗ ಪುಷ್ಕರಣಿಲಿ ಸ್ನಾನ ಮುಗಿಸಿ ಅಂಗಪ್ರದಕ್ಷಿಣದವ್ರಿಗೆ ರಿಪೋರ್ಟಿಂಗ್ ಪ್ಲೇಸ್ ಆದಂಥ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಅಂದರೆ ATC ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ದಿನ ಪುಷ್ಕರಣಿಲಿ ಸ್ನಾನ ಮಾಡಿ ಬಂದಮೇಲಿಂದ ಸ್ವಲ್ಪ ಜಿಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನೀವು ನೋಡ್ತಿರ್ಬೋದು ಇಲ್ಲಿ ಮಳೆ ಬರ್ತಾ ಇದೆ. ಈ ಟೈಮ್ನಲ್ಲಿ ನಮ್ಗೆ ಅಷ್ಟೊಂದು ಚಳಿ ಏನೂ ಅನಿಸ್ಲಿಲ್ಲ. ಆದರೆ ಒಂದ್ಸತಿ ಒಳಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಚಳಿ ಆಯಿತು. ಯಾವಾಗ ನಮ್ಮನ್ನ ಕಂಪಾರ್ಟ್ಮೆಂಟ್ ಒಳಗಡೆ ಬಿಡ್ತಾರೆ ಅಲ್ಲ, 1 ಅವರ್ ನಮ್ಗೆ ಅಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ. ಆ ಟೈಮ್ನಲ್ಲಂತೂ ವಿಪರೀತ ಚಳಿ ಆಯಿತು. ರಾತ್ರಿ 12:15ನಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ. ನಾವೀಗ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮಗೆ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಬನ್ನಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ಗೆ ಹೇಗೆ ಹೋಗೋದಂತ ನೋಡೋಣ. ನೀವು ನೋಡ್ತಿರೋದು ಇದು ದರ್ಶನಕ್ಕೆ ಹೋಗೋ ಕ್ಯೂ. ಇದ್ರ ಪಕ್ಕದಲ್ಲೇ ನಿಮಗೆ ಸುಪಥಮ್ ಅಂತ ಒಂದು ಬೋರ್ಡ್ ಕಾಣುತ್ತೆ. ಈ ಸ್ಟೆಪ್ಸ್ ಮೇಲೆ ನೀವು ಹತ್ಕೊಂಡು ಹೋದರೆ ಇಲ್ಲಿ ನಿಮಗೆ ಸುಪಥಮ್ಗೆ ಎಂಟ್ರಿ ಇರುತ್ತೆ. ಹೀಗೆ ಮುಂದೆ ಹೋದರೆ ನಿಮಗೆ ಮತ್ತೊಂದು ಸ್ಟೆಪ್ ಸಿಗುತ್ತೆ. ಅಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನಂ 300 ರುಪೀಸ್ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿರ್ತಾರೆ. ಅದೇ ಬೋರ್ಡಿಂದ ಮುಂದೆ ಹೋದ್ಮೇಲೆ ನೀವು ರೈಟ್ ಸೈಡ್ ನೋಡಿದ್ರೆ ಇಲ್ಲಿ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕಾಣುತ್ತೆ. ಇಲ್ಲಿ ಬೋರ್ಡಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಒಂದ್ಸರ್ತಿ ನೀಟಾಗಿ ನೋಡ್ಕೊಂಡು ಹೋಗಿ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಅಂತ ಕಾಣಿಸ್ತದೆ ಅಲ್ವಾ, ಇದೇ ಗೇಟ್ ಒಳಗಡೆಯಿಂದ ಹೀಗೆ ಹೋದರೆ ನಮ್ಮಲ್ಲಿ ವೈಕುಂಠಂ 1 ಸಿಗುತ್ತೆ. ಇಲ್ಲಿ ನಿಮಗೆ ವೈಕುಂಠಂ 1 ಅಂತ ಕಾಣಿಸ್ತದೆ ಅಲ್ವಾ, ಇಲ್ಲೇ ನಮ್ಮ ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಆಗೋದು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ನ ಕೂಡ ಚೆಕ್ ಮಾಡ್ತಾರೆ ಇಲ್ಲಿ. ಈಗ ನಾವು ವೈಕುಂಠಂ 1 ಇದ್ರೊಳಗಡೆ ಹೋಗಬೇಕು ಅಂದರೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಹತ್ರನೇ ಹೋಗಬೇಕಾಗತ್ತೆ. ನೀವು ನೋಡ್ಬೋದು ದಾರಿ ಉದ್ದಕ್ಕೂ ಬೋರ್ಡ್ಸ್ ಇರುತ್ತೆ. ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ಗಳು ಆಗಲ್ಲ. ಬನ್ನಿ ನಾವು ಇದೇ ದಾರಿನಲ್ಲೇ ಹೋಗೋಣ. ನೀವೀಗ ನೋಡ್ತಿದ್ದೀರಲ್ಲ, ಇವರೆಲ್ಲ ಸುಪ್ರಭಾತ ಸೇವಾಗೆ ಸೆಲೆಕ್ಟ್ ಆಗಿರೋರು. ಸುಪ್ರಭಾತ ಸೇವಾ ಎಂಟ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾವು ಇದೇ ದಾರಿನಲ್ಲಿ ಮುಂದೆ ಬಂದರೆ ಇಲ್ಲಿ ATC ಸರ್ಕಲ್ ಸಿಗುತ್ತೆ. ಈಗ ನಾವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇವರೆಲ್ಲರೂ ಕೂಡ ಅಂಗಪ್ರದಕ್ಷಿಣೆಗೆ ಅಂತಲೇ ವೆಯ್ಟ್ ಮಾಡ್ತಿರೋದು. ನಮಗಿಂತ ಆಗಲಿ ಎಷ್ಟು ಮುಂಚೆನೇ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ.
ಇಲ್ಲೇ ಸ್ಟೆಪ್ಸ್ ಕೂಡ ಇರುತ್ತೆ, ನಿಮಗೆ ಒಳಗಡೆ ಎಂಟ್ರಿ ಬಿಡೋವರೆಗೂ ನೀವು ಇಲ್ಲಿ ಕೂತ್ಕೊಂಡು ಕೂಡ ವೆಯ್ಟ್ ಮಾಡ್ಬೋದು. ಅಂಗ ಪ್ರದಕ್ಷಿಣೆ ಲೇಡೀಸಿಗೆ ಸಪ್ರೇಟು ಜೆಂಟ್ಸಿಗೆ ಸಪ್ರೇಟ್ ಇರುತ್ತೆ, ಹಾಗಾಗಿ ಇಲ್ಲಿ ಎಂಟ್ರಿ ಕೂಡ ಲೇಡೀಸ್ ಸಪ್ರೇಟ್ ಹಾಗೆ ಜೆಂಟ್ಸ್ ಸಪ್ರೇಟ್ ಅಂತ ಅಂದ್ಬಿಟ್ಟು ಈ ತರ ಕ್ಯೂನ ಮಾಡಿಸ್ತಾರೆ. ಒಳಗಡೆ ಅಂಗ ಪ್ರದಕ್ಷಿಣೆ ಕೂಡ ಅಷ್ಟೇ, ಲೇಡೀಸ್ ಫಸ್ಟ್ ಮಾಡ್ತಾರೆ, ಅದಾದ್ಮೇಲಿಂದ ಜೆಂಟ್ಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಈಗ ಕ್ಯೂ ಮಾಡಿ ರೆಡಿ ಆಗಿದ್ದಾರೆ ಒಳಗಡೆ ಎಂಟ್ರಿ ಆಗಕ್ಕೆ. ಸೊ ಫಸ್ಟ್ ಲೇಡೀಸಿಗೆ ಎಂಟ್ರಿ ಕೊಡ್ತಾರೆ, ಲೇಡೀಸ್ ಎಲ್ಲ ಹೋದ್ಮೇಲಿಂದ ಜೆಂಟ್ಸ್ನ ಕೂಡ ಇಲ್ಲಿ ಎಂಟರ್ ಮಾಡ್ತಾರೆ. ಈ ಕ್ಯೂ ಎಂಟರ್ ಆಗ್ತಿದ್ದಂಗೆ ನಿಮ್ಮ ಸೆಲ್ ಫೋನ್ಸ್ ಮತ್ತೆ ಲಗೇಜಸ್ನ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮನ್ನ ವೈಕುಂಠಂ 1 ಹತ್ರ ಬಿಡ್ತಾರೆ. ಇಲ್ಲಿ ನಿಮ್ಮ ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ನಿಮ್ಮನ್ನ ಡೈರೆಕ್ಟ್ ಆಗಿ ಕಂಪಾರ್ಟ್ಮೆಂಟ್ ಒಳಗಡೆ ಬಿಡ್ತಾರೆ. ಅಲ್ಲಿ ನಿಮಗೆ 1 hour ತನಕ ವೇಟಿಂಗ್ ಇರುತ್ತೆ. ಕರೆಕ್ಟ್ ಆಗಿ 3 ಗಂಟೆಗೆ ನಿಮ್ಮನ್ನ ಕಂಪಾರ್ಟ್ಮೆಂಟ್ ಇಂದ ಹೊರಗಡೆ ಬಿಡ್ತಾರೆ. ಡೈರೆಕ್ಟ್ ಆಗಿ ನೀವು ಅಂಗ ಪ್ರದಕ್ಷಿಣೆಗೆ ಹೋಗ್ತೀರಾ. ಅಲ್ಲಿ ನೀವು ದರ್ಶನ ಮುಗಿಸಿ ಬರ್ತಿರಲ್ಲ, ಆ ಬಾಗ್ಲಿನಿಂದ ಹಿಡಿದು ಉಂಡಿ ಬಾಗ್ಲುವರೆಗೂ ಕೂಡ ನೀವು ಅಂಗ ಪ್ರದಕ್ಷಿಣೆನ ಮಾಡಬಹುದಾಗುತ್ತೆ. ಇಲ್ಲಿ ಲೇಡೀಸ್ಗೆ ಫಸ್ಟ್ ಅಂಗ ಪ್ರದಕ್ಷಿಣೆ ಇರುತ್ತೆ. ಆ ಟೈಮ್ ನಲ್ಲಿ ಸುಪ್ರಭಾತ ಸೇವೆ ಕೂಡ ನಡೀತಾ ಇರುತ್ತೆ. ನೀವು ಸುಪ್ರಭಾತನ ಕೇಳಿಸ್ಕೊಂಡು ಅಂಗ ಪ್ರದಕ್ಷಿಣೆನ ಮಾಡ್ತಾ ಇರ್ತೀರಾ. ಆ ಮೂಮೆಂಟ್ ನಂತೂ ಲೈಫ್ ನಲ್ಲಿ 1 time ನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಲೇಡೀಸ್ದೆಲ್ಲ ಅಂಗ ಪ್ರದಕ್ಷಿಣೆ ಆದ್ಮೇಲಿಂದ ಅವ್ರನ್ನ ಕಲ್ಯಾಣೋತ್ಸವ ಮಂಟಪದಲ್ಲಿ ವೇಟ್ ಮಾಡೋದಕ್ಕೆ ಅಂತ 5 ನಿಮಿಷ ಬಿಡ್ತಾರೆ. ಆ ಟೈಮ್ ನಲ್ಲಿ ಜೆಂಟ್ಸ್ ಅಂಗ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಆಮೇಲಿಂದ ದರ್ಶನಕ್ಕೆ ಜೆಂಟ್ಸ್ ಲೇಡೀಸ್ ಎಲ್ಲಾರನ್ನೂ ಒಟ್ಟಿಗೆ ಬಿಡ್ತಾರೆ. ನಾವು ಹೋಗೋ ಟೈಮ್ ನಲ್ಲಿ ತೋಮಾಲ ಸೇವೆ ನಡೀತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂಗ ಪ್ರದಕ್ಷಿಣೆ ಅಂದ್ರೆ ತುಂಬಾನೇ ಡೌಟ್ಸ್ ಇರುತ್ತೆ. ಹೈಜೀನ್ ಇರುತ್ತಾ, ಕ್ಲೀನ್ ಇರುತ್ತಾ, ಮತ್ತೆ ಮೈಕೈ ನೋವೇನಾದ್ರೂ ಬರುತ್ತಾ ಅನ್ಬಿಟ್ಟು ಹೈಜೀನ್ ವೈಸ್ ಹೋಗ್ತೀವಿ ಅಂತ ಅಂದ್ರೆ ನಮ್ಮ ಮನೆ ನೆಲದಕ್ಕಿಂತನೂ ತುಂಬಾನೇ ಕ್ಲೀನ್ ಆಗಿರುತ್ತೆ. ಹಾಗೆ ನಮ್ಗಂತೂ ಏನು ಮೈಕೈ ನೋವು ಬರಲಿಲ್ಲ. ಅಂಗ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಯಾರಾದ್ರೂ ಸ್ಟಕ್ ಆಗಿ 2 ಸೆಕೆಂಡ್ ಟೈಮ್ ಸಿಕ್ಕಿದ್ರು ನಾನಂತೂ ಅದನ್ನ ಸಂಪೂರ್ಣವಾಗಿ ಜೀವಿಸಿದೆ. ಸುತ್ತ ಶ್ರೀವಾರಿ ಸೇವಾದವ್ರು ಇರ್ತಾರೆ, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು ಅಂತ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಿಮ್ಗೆ ಏನಾದ್ರೂ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಏನಾದ್ರೂ ಇತ್ತು ಅಂತ ಅಂದ್ರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡಬಹುದಾಗುತ್ತೆ. ಡೈರೆಕ್ಟ್ ದರ್ಶನಕ್ಕೆ ನೀವು ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಓಂ ನಮೋ ವೆಂಕಟೇಶಾಯ.